ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು, ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್. ಸ್ನೇಹಿತರೆ, ಇನ್ನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಅಂದ್ರೇನೆ ಫ್ಯಾಷನ್, ಸ್ಟೈಲ್, ಕ್ರೇಜ್, ಲುಕ್ಕೆ ಹೆಸರುವಾಸಿ. ಸದ್ಯ ಈ ಬಾರಿಯ ಪಾಯಿಂಟ್ ಪಟ್ಟಿಯಲ್ಲಿ ಟಾಪ್ ಸ್ಥಾನ ಪಡೆದು ಟ್ರೋಫಿ ಗೆಲ್ಲುವ ಕಡೆಗೆ ಮುನ್ನುಗ್ಗುತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಭರ್ಜರಿ ಅಭಿಮಾನಿಗಳನ್ನ ಸಂಪಾದಿಸಿರುವ ಆರ್ಸಿಬಿ ಚೆನ್ನೈಯನ್ನು ಹಿಂದಿಕ್ಕಿರುವುದು ಫ್ಯಾನ್ಸ್ಗೆ ಖುಷಿ ಸಂಗತಿಯಾಗಿದೆ. ತವರಿನ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಸೋಲಿಸಿರುವ ಆರ್ಸಿಬಿ ಇನ್ಸ್ಟಾಗ್ರಾಂ ಫಾಲೋವರ್ಸ್ನಲ್ಲೂ ಅಗ್ರಸ್ಥಾನ ಪಡೆದುಕೊಂಡಿದೆ. ಇನ್ಸ್ಟಾದಲ್ಲಿ ಕೇವಲ ಚೆನ್ನೈ ತಂಡವನ್ನು ಮಾತ್ರವಲ್ಲ, ಉಳಿದ 8 ಟೀಮ್ಗಳನ್ನು ಆರ್ಸಿಬಿ ಹಿಂದಿಕ್ಕಿ ಟಾಪ್ನಲ್ಲಿದೆ. ಐಪಿಎಲ್ನ 10 ತಂಡಗಳಿಗಿಂತ ಅತಿ ಹೆಚ್ಚು ಫಾಲೋವರ್ಸ್ ಅನ್ನು ಆರ್ಸಿಬಿ ಹೊಂದಿದೆ. ಜೊತೆಗೆ ಚೆನ್ನೈಗೆ ಗುನ್ನ ಕೊಟ್ಟಿದೆ. ಇನ್ಸ್ಟಾದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ 1,77,58,030 ಫಾಲೋವರ್ಸ್ ಅನ್ನು ಹೊಂದಿದ್ರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 1,77,62,235 ಫಾಲೋವರ್ಸ್ ಹೊಂದಿ ಟಾಪ್ನಲ್ಲಿದೆ. ಉಳಿದ 8 ತಂಡಗಳು ಈ 2 ತಂಡಗಳಿಗಿಂತ ಕಡಿಮೆ ಫಾಲೋವರ್ಸ್ ಹೊಂದಿವೆ. ಮುಂಬೈ 16.2 ಮಿಲಿಯನ್, ಕೆಕೆಆರ್ 7 ಮಿಲಿಯನ್, ಗುಜರಾತ್ ಟೈಟನ್ಸ್ 4.5, ರಾಜಸ್ಥಾನ್ 4.7, ಪಂಜಾಬ್ 3.7 ಮಿಲಿಯನ್, ಹೈದರಾಬಾದ್ 37.8 ಫಾಲೋವರ್ಸ್ ಹೊಂದಿವೆ. ಚೆಪಾಕ್ ಸ್ಟೇಡಿಯಂನಲ್ಲಿ ಚೆನ್ನೈ ವಿರುದ್ಧ ನಡೆದ ಪಂದ್ಯದಲ್ಲಿ ಆರ್ಸಿಬಿ 50 ರನ್ಗಳಿಂದ ಭರ್ಜರಿ ಜಯ ಗಳಿಸಿತ್ತು. ಟಾಸ್ ಸೋತರೂ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ 7 ವಿಕೆಟ್ಗೆ 197 ರನ್ಗಳ ಟಾರ್ಗೆಟ್ ನೀಡಿತು. ಇದಕ್ಕೆ ಉತ್ತರವಾಗಿ ಬ್ಯಾಟಿಂಗ್ ಮಾಡಿದ್ದ ಸಿಲೆಸ್ಗೆ ಕೇವಲ 146 ಅಷ್ಟೇ ಗಳಿಸಿ ಹೀನಾಯವಾಗಿ ಸೋಲು ಕಂಡಿತು. ಈ ಪಂದ್ಯದಲ್ಲಿ ಆರ್ಸಿಬಿ ನಾಯಕ ರಜತ್ ಪಾಟಿದಾರ್ ಅರ್ಧಶತಕ ಸಿಡಿಸಿ ಆರ್ಸಿಬಿಗೆ ನೆರವಾಗಿದ್ದರು. ಇದರಿಂದ 17 ವರ್ಷಗಳ ಸೋಲಿನ ಸರಣಿಗೆ ಆರ್ಸಿಬಿ ಅಂತ್ಯ ಹಾಡಿದೆ. ಈ ಗೆಲುವಿನ ಬಳಿಕವೇ ಆರ್ಸಿಬಿ ಫಾಲೋವರ್ಸ್ ಮತ್ತೆ ಹೆಚ್ಚಾಗಿದ್ದಾರೆ ಎನ್ನಲಾಗಿದೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.